ಮಾಜಿ ಸಚಿವ ಹಾಗೂ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ವಿರುದ್ಧ ಕೊಲೆ ಕೇಸಲ್ಲಿ ಎಫ್ಐಆರ್ ಆಗಿದೆ. ಬೆಂಗಳೂರಲ್ಲಿ ನಡೆದಂತ ರೌಡಿ ಶೀಟರ್ ಒಬ್ಬನ ಕೊಲೆ ಕೇಸಲ್ಲಿ ಶಾಸಕ ಭೈರತಿ 5ನೇ ಆರೋಪಿಯಾಗಿದ್ದಾರೆ. ಭೈರತಿ ಬಸವರಾಜ್ ಬೆಂಬಲಿಗರಿಂದ ಈ ಹತ್ಯೆ ನಡೆದಿದೆ ಎನ್ನಲಾಗಿದ್ದು, ಹೀಗಾಗಿ ಶಾಸಕರ ಹೆಸರು ಕೂಡ ತಳುಕು ಹಾಕೊಂಡಿದೆ. ನಾನು ಯಾವುದೇ ಕಾರಣಕ್ಕೆ ಈ ವಿಚಾರ ನನಗೆ ಯಾವುದು ಕೂಡ ನನಗೆ ಗೊತ್ತಿಲ್ಲ. ನಾನು ಇದು ವಿರುದ್ಧವಾಗಿ ಕಾನೂನು ಹೋರಾಟವನ್ನು ಮಾಡ್ತೀನಿ. ಮಾನ್ಯ ಗೃಹ ಸಚಿವರನ್ನು ಕೂಡ ನಾನು ಭೇಟಿಯಾಗಿ ಇದ್ರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡ್ತೀನಿ. ಇದ್ಯಾವುದೋ ಸಿನಿಮಾ ಸೀನ್ ಅನ್ಕೋಬೇಡಿ. ಇದು ಬೆಂಗಳೂರು ನಗರದ ಹಲಸೂರಿನ 2 ಗ್ಯಾಂಗ್ಗಳ ನಡುವಿನ ಜಿದ್ದಿನ ದೃಶ್ಯ. ಈ ಆವಾಜ್ ಕೊನೆಗೆ ಯಾವ ಹಂತಕ್ಕೆ ಹೋಯಿತು ಅಂದ್ರೆ, ಆವಾಜ್ ಬಿಟ್ಟ ಹಾಗೆ ಒಬ್ಬನ ಹೆಣವು ಬಿದ್ದಿತ್ತು. ಮನೆ ಮುಂದೆಯೇ ರೌಡಿ ಶೀಟರ್ ಬಿಕ್ಲು ಶಿವನ ಬರ್ಬರ ಹತ್ಯೆ. ಈ ಫೋಟೋದಲ್ಲಿ ಕಾಣ್ತಾ ಇರೋ ಈತನ ಹೆಸರು ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವು. ಈ ಬಿಕ್ಲು ಶಿವು ದಶಕಗಳ ಹಿಂದೆಯೇ ಭಾರತೀನಗರ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ ಅನ್ನೋ ಹಣೆಪಟ್ಟಿ ಧರಿಸಿದ್ದ. ಒಂದಲ್ಲ ಎರಡಲ್ಲ 11 ಕೇಸ್ಗಳಲ್ಲಿ ಆರೋಪಿಯಾಗಿರೋ ಈ ಬಿಕ್ಲು ಶಿವು ಮೇಲೆ 2006ರಲ್ಲಿಯೇ ಭಾರತೀನಗರ ಠಾಣೆಯಲ್ಲಿ ರೌಡಿ ಶೀಟ್ ಓಪನ್ ಆಗಿತ್ತು. ಆದರೆ ನಿನ್ನೆ ರಾತ್ರಿ ಈ ಬಿಕ್ಲು ಶಿವುಗೆ ಭೂಮಿಯ ಋಣ ಮುಗಿದಿತ್ತು. ನಿನ್ನೆ ಬೆಳಗ್ಗೆಯಿಂದ ಹಲಸೂರಿನ ಮೆಮೋರಿಯಲ್ ಸರ್ಕಲ್ ಬಳಿ ಇರೋ ಮನೆಯಲ್ಲೇ ಮಲಗಿದ್ದ ಬಿಕ್ಲು ಶಿವನಿಗಾಗಿ ಜಗದೀಶ್ ಅಲಿಯಾಸ್ ಜಗ್ಗನ ಸಹಚರರು ಕಾದು ಕುಳಿತಿದ್ರು. ಆದರೆ ಹಗಲು ಪೂರ್ತಿ ಮನೆಯೊಳಗೆ ಇದ್ದ ಬಿಕ್ಲು ಶಿವ ರಾತ್ರಿ 8:30ರ ಸುಮಾರಿಗೆ ಡ್ರೈವರ್ ಬಳಿ ಕಾರ್ ಕೀ ಪಡೆದುಕೊಳ್ಳಲು ಮನೆಯಿಂದ ಹೊರಬಂದಿದ್ದ. ಬೆಳಗ್ಗೆಯಿಂದ 2 ಬೈಕ್ನಲ್ಲಿ ಬಿಕ್ಲು ಶಿವನ ರೆಕ್ಕಿ ಮಾಡಿದ್ದ ಜಗ್ಗನ ಸಹಚರರು ರಾತ್ರಿ ಶಿವ ಮನೆಯಿಂದ ಹೊರಬರ್ತಾ ಇದ್ದಂತೆ ಸಹಚರರಿಗೆ ಮಾಹಿತಿ ನೀಡಿದ್ರು. ಡ್ರೈವರ್ನಿಂದ ಕಾರ್ ಕೀ ಪಡೆದು ಆತನ ಜೊತೆ ಮಾತಾಡ್ತಾ ಸಿಗರೇಟ್ ಹಚ್ಚಿದ್ದ ಶಿವನ ಮೇಲೆ ಸ್ಕಾರ್ಪಿಯೋ ಕಾರ್ನಲ್ಲಿ ಬಂದ 7-8 ಜನರು ದಾಳಿ ನಡೆಸಿದ್ರು. ಜಗ್ಗನ ಬಾಮೈದ ಕಿರಣ್ ಮತ್ತು ಆತನ ಸಹಚರರು ಮಾರಕಾಸ್ತ್ರಗಳಿಂದ ಕೊಚ್ಚಿ ಶಿವನ ಬರ್ಬರವಾಗಿ ಹತ್ಯೆಗೈದಿದ್ರು. ಬಿಕ್ಲು ಶಿವನ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಹೆಸರು ತಳುಕು. ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜು ಹೆಸರು ತಳುಕು ಹಾಕಿಕೊಂಡಿದೆ. ಜಮೀನು ವಿಚಾರಕ್ಕೆ ರೌಡಿ ಶೀಟರ್ ಬಿಕ್ಲು ಶಿವ ಹಾಗೂ ಭೈರತಿ ಬಸವರಾಜ್ ಬೆಂಬಲಿಗರ ನಡುವೆ ಗಲಾಟೆ ಆಗಿತ್ತಂತೆ. ಈ ಹಿನ್ನೆಲೆ ಬಿಕ್ಲು ಶಿವು ತಾಯಿ ವಿಜಯಲಕ್ಷ್ಮಿ ನೀಡಿದ ದೂರಿನ ಮೇರೆಗೆ ಭಾರತೀನಗರ ಠಾಣೆ ಪೊಲೀಸರು ಶಾಸಕ ಭೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಎಫ್ಐಆರ್ನಲ್ಲಿ ಭೈರತಿ ಬಸವರಾಜ್ 5ನೇ ಆರೋಪಿಯಾಗಿದ್ದಾರೆ. ಈ ಮಧ್ಯೆ ಜಗದೀಶ್ ಜೊತೆ ಶಾಸಕರು ಪೋಸ್ಟ್ ಕೊಟ್ಟ ಫೋಟೋ ಸಹ ವೈರಲ್ ಆಗಿವೆ. ತಮ್ಮ ವಿರುದ್ಧ ಎಫ್ಐಆರ್ ಆಗ್ತಾ ಇದ್ದಂತೆ ಭೈರತಿ ಬಸವರಾಜ್ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇನ್ನು ಆರೋಪದ ಬಗ್ಗೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ ಶಾಸಕರು, ನನಗೂ ಈ ಕೇಸ್ಗೂ ಸಂಬಂಧವೇ ಇಲ್ಲ ಅಂತ ಹೇಳಿದ್ದಾರೆ. ನೋಡಿ, ಇದ್ರ ಬಗ್ಗೆ ನನಗೆ ಯಾವುದು ಮಾಹಿತಿ ಇಲ್ಲ. ಯಾರು ಬಿಕ್ಕಲ್ ಶಿವ, ಯಾರು ಇವನು, ಏನು ಎತ್ತ, ಏನು ಒಂದು ವಿಚಾರ ಕೂಡ ನನಗೆ ಗೊತ್ತಿಲ್ಲ. ಆದರೂ ಕೂಡ ಸುಖ ಸುಮ್ಮನೆ ಇವತ್ತು ನೀವು ಹೇಳಿದ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಎಫ್ಐಆರ್ ಆಗಿದೆ ಅಂತ ಹೇಳ್ತೀರಾ. ನನಗೆ ಅದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲ. ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ್ದಕ್ಕೆ ಯಾಕೆ ಬಂಧನ ಭೀತಿ ಏನು ಅನ್ಬೇಕು? ತಪ್ಪು ಮಾಡಿದೆ ತಾನೇ ನಾವು ಬಂಧನ ಭೀತಿ ಅಂತ ಅನ್ಬೇಕು. ತಪ್ಪು ಮಾಡಿದೆ ನಾನು ಏಕಾಏಕಿ ನೀವು ಬಂಧನ ಭೀತಿ ಅಂದರೆ ಯಾವ ರೀತಿ ಆಗ್ತದೆ ಹೇಳಿ? ತಪ್ಪು ಮಾಡಿದ್ದೀನ ನಾನು? ತಪ್ಪು ಮಾಡಿದರೆ ನೀವು ಹೇಳ್ತಾರೆ ಒಪ್ಕೊಳ್ಳೋಣ. ಬಿಕ್ಲು ಶಿವನ ಕೊಲೆ ಆರೋಪದಲ್ಲಿ 5 ವಶಕ್ಕೆ. ಬಿಕ್ಲು ಶಿವನ ಕೊಲೆಗೆ ಪ್ಲಾನ್ ರೂಪಿಸಿದ್ದು ಜಗದೀಶ್ ಬಾಮೈದ ಕಿರಣ್ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ವಿಡಿಯೋದಲ್ಲಿ ಆವಾಜ್ ಹಾಕಿದ್ದ ಆಧಾರದ ಮೇಲೆ ಕಿರಣ್ ಶಿಷ್ಯಂದರಾದ ವಿಮಲ್, ಸಂತೋಷ್ ಮತ್ತು ನವೀನ್ ಸೇರಿ 5ರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಕೃತ್ಯಕ್ಕೆ ಬಳಸಿರೋ ಸ್ಕಾರ್ಪಿಯೋ ವಾಹನ ಹಾಗೂ ಮಾರಕಾಸ್ತ್ರಗಳನ್ನ ಸಹ ವಶಕ್ಕೆ ಪಡೆಯಲಾಗಿದೆ. ಪ್ರಜ್ವಲ್ ನಿಟ್ಟೂರು, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.